ಮೊದಲು ನೀವು ನಿಮ್ಮದೇ ಪಕ್ಷದವರಾದಂಥ ಮತ್ತೊಂದು ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಜೈಲು ಸೇರಿರುವ ಮುನಿರತ್ನ ಅವರ ರಾಜೀನಾಮೆ ಯಾಕೆ ಕೇಳಲಿಲ್ಲ ನೀವು ಹೇಳಿ? ಇನ್ನೂ ಅವರಿನ್ನೂ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ಮಾಡಿದ್ದೀರಾ? ಉತ್ತರ ಕೊಡಬೇಕಲ್ಲ ನೀವು. ನಿಮ್ಮದೇ ಪಕ್ಷದ ಪ್ರತಿಪಕ್ಷ ನಾಯಕರಾದಂಥ ಮಾನ್ಯ ಅಶೋಕರವ್ರ ಮೇಲೆ ಅನೇಕ ಗುರುತರವಾದಂಥ ಆರೋಪಗಳಿದ್ದಾವೆ. ಅವರು ರಾಜೀನಾಮೆ ಕೇಳಿದ್ದೀರಾ? ಅವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಂಡಿದ್ದೀರಾ ಅಧ್ಯಕ್ಷರಾಗಿ? ನೀವು ಉತ್ತರ ಕೊಡಬೇಕಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಪಕ್ಷದಲ್ಲಿ 99% ಸಿ ಟಿ ರವಿ ಇರ್ಬೋದು, ಹಿರಿಯರಾದಂಥ ಮಾನ್ಯ ಯಡಿಯೂರಪ್ಪನವ್ರ ಮೇಲೇನೂ ಆರೋಪಗಳಿದ್ದಾವೆ. ಅವ್ರು ರಾಜೀನಾಮೆ ಕೇಳಿದ್ದೀರಾ ಇವತ್ತು? ಅದರ ಜೊತೆಯಲ್ಲಿ ನಿಮ್ಮ ಮಿತ್ರ ಪಕ್ಷದ ಹಿರಿಯ ನಾಯಕರಾದಂಥ ಮಾನ್ಯ ರೇವಣ್ಣನವರ ಮೇಲೆ ಇವತ್ತು ಮಹಿಳೆ ಅಪಹರಣ ಸೇರಿ ಗುರುತರವಾದಂಥ ಆರೋಪ ಇದೆ. ಅವರು ರಾಜೀನಾಮೆ ಕೇಳಿದ್ದೀರಾ ಇವತ್ತು? ಉತ್ತರ ಕೊಡಬೇಕಲ್ಲ. ನಿಮ್ಮ ಪಕ್ಷದೇ ಒಬ್ಬ ಹಿರಿಯ ಮುಖಂಡರ ಬಿ ಜೆ ಪಿಯವರು ನಿಮ್ಮನ್ನೂ ಸೇರಿಸಿಕೊಂಡು ಬಿ ಜೆ ಪಿಯವರೇ ಈ ಸರ್ಕಾರ ತೆಗಿಲಿಕ್ಕೆ 1,000 ಕೋಟಿ ರೂಪಾಯಿ ಹಣ ಸಂಗ್ರಹಣೆ ಮಾಡಿದ್ದಾರೆ ಅಂತೇಳಿ ಹೇಳಿ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆಗೆ ಏನಾದರೂ ಕಳಿಸಿದ್ದೀರಾ, ಆಗ್ರಹ ಮಾಡಿದ್ದೀರಾ? ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಮ್ಮ ಬಗ್ಗೆ, ನಿಮ್ಮ ಪರಿವಾರದ ಬಗ್ಗೆ ಯಾವ ರೀತಿಯಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆಗೆ ಆಗ್ರಹ ಮಾಡಿದ್ದೀರಾ? ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಧೈರ್ಯ ಇದೆಯಾ ನಿಮ್ಮಲ್ಲಿ? ಅರೆ, ನಿಮ್ಮ ತಟ್ಟೆಯಲ್ಲೇ ಇವತ್ತು ಕೋಣ ಬಿದ್ದಿದೆ. ನಮ್ಮಲ್ಲಿ ಏನೂ ಆಗದೆ ಇವತ್ತು ಏನೂ ಇಲ್ಲದೇ ಇರುವಂಥ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುವಂಥ ರೀತಿಯಲ್ಲಿ ಕುಂಠಿತ ಮಾಡುವಂಥ ದುರುದ್ದೇಶದಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಮಾಡ್ತಾ ಇದ್ದೀರಿ. ಇದರಿಂದ ಯಾವುದೇ ರೀತಿಯ ಪ್ರಭಾವ ಸರ್ಕಾರದ ಮೇಲೆ ಆಗೋದಿಲ್ಲ.